₹10 ಆಕ್ಟಿಂಗ್ ಮಾಡೋದ್ರೆ ₹150 ಆಕ್ಟಿಂಗ್ ಮಾಡ್ತಿದ್ದಾಳ ಅಕ್ಕ. ಏನ್ ಕೇಳೋಣ ಬನ್ನಿ ಗೈಸ್. ಆಕ್ಚುಲಿ ನನಗೆ ತುಂಬಾ ಅಂದ್ರೆ ತುಂಬಾ ಬೇಜಾರಾಗ್ತಾ ಇದೆ. ಯಾಕೆ ಚಪ್ಪಲಿನ ಕಾಲಿಗೆ ಹಾಕೋಣ ಬಿಟ್ಟು ಕೆನೆ ಮೇಲೆ ಹಾಕ್ಸ್ಕೊಂಡ ಏನ್ ಕತೆ? ಫ್ರೆಂಡ್ಸ್, ನಮ್ಮೂರಲ್ಲಿ ಚಪ್ಪಲಿನ ಹಿಂಗೆ ಕಾಲಲ್ಲೇ ಹಾಕೊಳ್ಳೋದು. ನಿಮ್ಮೂರಲ್ಲೂ ಹಿಂಗೆ ಕಾಲಲ್ಲೇ ಹಾಕೋತೀರಾ? ಹಾಕೊಂಡ್ರೆ ಕಾಮೆಂಟ್ ಮಾಡಿ. ಚಪ್ಪಲಿನ ಕಾಲಲ್ಲೇ ಹಾಕೋತಾರೆ, ಆದ್ರೆ ನಿನ್ನಂತವ್ರನ್ನ ಊರ್ ಮಿಂಡ್ರಿ ಊರ್ ಬಸ್ವಿ ಅಂತಾರೆ. ಇಷ್ಟು ದಿನ ನಿಮ್ಮ ಹತ್ರ ಹೇಳ್ಕೋಬೇಕು ಅಂತ ಅನ್ಕೊಂತ ಇದ್ದೆ, ಬಟ್ ಹೇಳ್ಕೊಳ್ಳೋಂತ ಟೈಮ್ ಬಂದಿರ್ಲಿಲ್ಲ. ಟೈಮು ಏನ್ ಹಣ ತಿನ್ನೋಕರ್ ಬರುತ್ತಲ್ಲ ಆ ಟೈಮ. ಇವತ್ತು ಹೇಳ್ಕೋಬೇಕು ಅಂತ ಅನ್ಕೊಂಡಿದೀನಿ. ಓಹೋ, ನನಗೆ ಗೊತ್ತಾಯ್ತು. ನೀಟ್ ಎಕ್ಸಾಮ್ ಪೇಪರ್ ಲೀಕ್ ಆಗ್ತೇವೆ ಅಂತ ಟೆಲಿಗ್ರಾಮ್ ಬ್ಯಾನ್ ಮಾಡಿರಲ್ಲ, ಅದು ತಾನೇ ಇದು. ನಿಜವಾಗ್ಲೂ ಈ ವಿಚಾರ ಕೇಳಿದ್ರೆ ನೀವು ಬೇಜಾರಾಗ್ತೀರಾ. ಏಕೆ ನೀಟ್ ಪೇಪರ್ ಮತ್ತೆ ಲೀಕ್ ಆದ್ವಾ? ಅದು ಹೆಂಗೆ ಹೇಳ್ಬೇಕಂತ ನಂಗೆ ಗೊತ್ತಾಗ್ತಿಲ್ಲ, ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕಂತಾನು ಗೊತ್ತಾಗ್ತಿಲ್ಲ. ಅಕ್ಕ ಇಷ್ಟೊಂದು ಸಸ್ಪೆನ್ಸ್ ಕೊಡ್ತಿರೋದ್ ನೋಡಿ, ನನ್ ಪ್ರಕಾರ ಏನ್ ಪ್ರೆಗ್ನೆಂಟ್ ಆಗಿದೀ ಏನ್ ಕತೆ? ಬಟ್ ಹೇಳಲೇಬೇಕು ನಿಮ್ಗಂತೂ, ಈ ವಿಚಾರ ನಿಮ್ಗಂತೂ ಹೇಳಲೇಬೇಕು ನಾನು. ಕನ್ಫರ್ಮ್ ಪ್ರೆಗ್ನೆಂಟ್. ಇದೇನಾದ್ರೂ ನಿಮ್ಗೆ ಹೇಳಿದ್ಮೇಲೆ ಏನಾದ್ರೂ ಬೇಜಾರಾಯ್ತು ಅಂದ್ರೆ ಬೇಗ ಶೇರ್ ಮಾಡಿ. ಚಪ್ರಿ ಇವಳು ಫಾಲೋವರ್ಸ್ಗೋಸ್ಕರ ಏನ್ ಬೇಕಾದ್ರು ಮಾಡ್ತಾಳೆ. ಇವಳು ಕೊನೆ ತನಕನು ಹೇಳಲ್ಲ, ನಾನು ಹೇಳ್ತೀನಿ ಕೇಳಿ. ಹೊಸ ಐಡಿ ಕ್ರಿಯೇಟ್ ಮಾಡಿದಾಳಂತೆ ಚಪ್ರಿ. ಇಲ್ಲಿ ತಲೆ ದಿಂಗಿ ಸಾಕಂತ ಅಲ್ಲೋಗಿ ತಲೆ ದಿಂಗಾಕೆ. ಏನಪ್ಪಾ ಅಂತಂದ್ರೆ ಹೊಸ ಐಡಿ ಓಪನ್ ಮಾಡಿದೀನಿ, ಜವಾರಿ ಹುಡುಗಿ ಅಂತ. ಇದನ್ನ ಹೇಳ್ಬೇಕು ಅಂತಾನೆ ಇಷ್ಟು ದಿನ ಕಾಯ್ತಾ ಇದ್ದೆ. ಬೇಗ ಫಾಲೋ ಮಾಡ್ಕೊಳ್ಳಿ. ಮಾಡ್ಕೊಂತಾರೆ ಜೊಲ್ಲನ್ ಮಕ್ಳು ಫಾಲೋವರ್ಸ್ ಎಲ್ಲ ಮಾಡ್ಕೊಂತಾರೆ. ಬಿಗ್ ಬಾಸ್ ಅಂದ್ರೆ ಮಸ್ತ್. ವಿಕ್ಕಿ ಆಗೋದೇ ಹೊಡ್ಕೊಂಡು ಸುಸ್ತು. ವಿಕ್ಕಿ ಬಿಗ್ ಬಾಸ್ ಅಂದ್ರೆ ಆಗುತ್ತೆ ಖುಷಿಯಾಗಿ. ಆಮೇಲೆ ಅಯ್ಯ ನಿನ್ನ ರೈಮಿಂಗ್ ಎಲ್ಲ ತಲೆ ಡುಂಪಾಪ ಅನ್ನಕೋತ. ವಿಕ್ಕಿ ಬಿಗ್ ಬಾಸ್ ಇಂದ ಆಚೆ ಬರುವ ಆಗುತ್ತೆ ಫುಲ್ ರಶ್ ಆಗಿ. ಏನ ರಶ್ ಆಗದೆ ಪಬ್ಲಿಕ್ ಟಾಯ್ಲೆಟ್ ಆ ಬಿಗ್ ಬಾಸ್ ಮನೆ ಕಡಲೆ. ಡುಂಪಾಪ ಡುಂಪಾ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ನೀವ್ ಹಾಕೋಬೇಕು, ಸರಿನಾ? ಡುಂಪಾಪ ಡುಂಪಾ. ಡುಮ್ಕುಡು ಹಿಂಗೆ ನಾನು ಹೇಳೋದು ಚೆನ್ನಾಗಿರಲ್ಲವಾ? ಅಮ್ಕು ಮಂಜ 30 ಕಿಲೋಮೀಟರ್ ಬರೀ ಟೀ ಕುಡಿಯಕ್ ಹೋಯ್ದಾನಂತೆ. ಏನ್ ಕೇಳ್ಕೊಂಬರೋ ಬನ್ನಿ. ಸೊ ಇವತ್ತು ನಾನು ಈ ಟೀ ಕುಡಿಯಕ್ಕೆ ಇಡೀ ಏರಿಯಾ ಸುತ್ತಾಡ್ಕೊಂಡ್ ಬಂದ್ಬಿಟ್ಟಿದ್ದೀನಿ. ಎಲ್ಲೂ ಸಿಕ್ಕಿಲ್ಲ ನನ್ಗೆ ಟೀ ಅಂಗಡಿ ಎಲ್ಲ ಕ್ಲೋಸ್ ಆಗ್ಬಿಟ್ಟಿದೆ ಬೆಂಗಳೂರಲ್ಲಿ. ಇವತ್ತು ನಾನು ಈ ಒಂದು ಟೀ ಕುಡಿಯಕ್ಕೆ 30 ಕಿಲೋಮೀಟರ್ ಹುಡ್ಕೊಂಡ್ ಬಂದು ಒಂದ್ ಜಾಗದಲ್ಲಿ ಟೀ ಕುಡಿತಿದ್ದೀನಿ. ಯಾಕಂದ್ರೆ ನಾನು ಟೀ ಅಂದ್ರೆ ನನಗೆ ತುಂಬಾ ಇಷ್ಟ. ಟೀ ಕುಡಿಲೇಬೇಕು ನಾನು. ಆಯ್ತಪ್ಪ, ನೀನ್ ಟೀ ಕುಡಿ. ನೀನ್ 30-60 ಕಿಲೋಮೀಟರ್ ಹೋಗಿ ಟೀ ಕುಡಿ. ಅದೇನ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅದು? ಟೀ ಕುಡಿಯಕ್ಕೆ ಮೆಂಟಲ್ ಆಗ್ಬಿಟ್ಟಿದೆ. ಯಾಕ ಕರೆಕ್ಟ್ ಕಣ, ನಿನ್ ಮೆಂಟ್ಲೆ ನೀನು. ಅದಕ್ಕೆ 30 ಕಿಲೋಮೀಟರ್ ಬಂದಿರೋದು. ಅಂದ್ರೆ ಎಲ್ಲ ಟೀ ಅಂಗಡಿ ಎಲ್ಲ ಏನ್ ಅಂಗಡಿಗಳಿದೆ ಎಲ್ಲ ಕ್ಲೋಸ್ ಮಾಡ್ಬಿಟ್ಟವ್ರೆ. ಯಾಕಂದ್ರೆ ಸಿಗರೇಟ್ ಮಾರಂಗಿಲ್ಲ, ಅದ್ ಮಾರಂಗಿಲ್ಲ ಅಂತ ಇವತ್ತು ಟೀ ಅಂಗಡಿಯವರು ಬ್ಯಾನ್ ಮಾಡೋರಂತೆ. ಸರಿನಪ್ಪ, ಆಯ್ತು. ಟೀ ಕುಡಿಬೇಕಷ್ಟೇ ತಾನೆ ನೀನು. ಟೀ ಅಂಗಡಿಯವ್ರು ಬ್ಯಾನ್ ಮಾಡ್ಲಿ, ಸಿಗರೇಟ್ ನಿನಗೆ ಏನಾರ ಮಾಡ್ಕೊಳ್ಳಿ, ನಿನಗೆ ಒಟ್ಟಿ ಟೀ ಕುಡಿಬೇಕಾಯ್ತು ತಾನೆ. 30 ಕಿಲೋಮೀಟರ್ ಸುಮ್ಮನೆ ವೇಸ್ಟ್ ಟ್ರಾವೆಲ್ ಮಾಡಿದೆ. ಏನ್ ಮಾಡ್ಬೋದಿತ್ತು ಅಂತ ನಿನ್ ವಿಡಿಯೋಗೆ ಕಮೆಂಟ್ ಹಾಕಿದ್ದಾರೆ. ಅದು ಸ್ವಲ್ಪ ಓದ್ತೀನಿ, ಕೇಳಿಸ್ಕೊಚಿನ. ಯಾರ್ದಾದ್ರೂ ಉಚ್ಚೆ ಕುಡಿ, ಹಂಗೆ ಸ್ವಲ್ಪ ವಿಷ ಹಾಕೊಂಡ್ ಕುಡಿ. ಏರಿಯಾನೇ ಮೆರವಣಿಗೆ ಮಾಡ್ತಾರೆ. ಇದು ಕಮೆಂಟ್ ಕೂಡ ಹಾಕಿದ್ದಾರೆ. ನನ್ನ ಕಡೆ ನಾನು ಕ್ವಶನ್ ಅಂತಾನೆ ಅಂದ್ಕೋ. ಮನೇಲಿ ಮಾಡ್ಕೊಂಡ್ ಕುಡ್ದಿದ್ರೆ ಅಡ್ತಿದ್ರ ನಿನಗೆ? ಹಲ್ ಕಟ್ ರಡ್ ಡೇ ಮುಂಡೆ. ಸೊ ಆದ್ರೂ ನಾನು ಟೀ ಕುಡಿತಾ ಇದ್ದೀನಿ. ಹುಡ್ಕೊಂಬಂದು ನಾನು 40,000 ಕಿಲೋಮೀಟರ್ ಹುಡ್ಕೊಂಡ್ ಕುಡಿತಾ ಇದ್ದೀನಿ. ನೋಡ್ರಿ, ನಿಮ್ಮ ಮನೆಯ ಮುಂದೆ ಬಂದೀವಿ ನೋಡಿ, ಕಸವ ತುಂಬೋ ಗಾಡಿ ತಂದೀವಿ ನೋಡಿ. ನಿಮ್ಮ ಮನೆಯ ಕಸವನ್ನ ನಮಗೆ ನೀವು ನೀಡಿರಿ. ಹಾಯ್ ಫ್ರೆಂಡ್ಸ್. ಹಾಯ್ ಹುಲಿಗೆಮ್ಮಕ್ಕ. ಇವತ್ತು ನಿಮ್ಮ ಹುಲಿಗೆ ಮಕ್ಕ ಎಲ್ಲಿದ್ಯಾ? ಯಾವ್ದೋ ಕೆಂಪಸ್ ಇದೆ ಹಿಂದ್ಗಡೆ. ಬಸ್ ಸ್ಟ್ಯಾಂಡ್ ಅಲ್ಲಿ ಇದೆಯಾ? ಏನ್ ಬಸ್ ಸ್ಟ್ಯಾಂಡ್ ಅಲ್ಲಿ ಯಾರಿಗಾದ್ರೂ ಹಳ್ಳಿ ಚಿಲ್ಲಿ ಹೊಡೆಕ್ ಹೋಗಿದ್ಯಾ?
ಬಡ ಬಡ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಎಲ್ಲಾರು ಬಡ ಬಡ ಲೈಕ್ ಮಾಡ್ರಿ, ಬಡ ಬಡ ಶೇರ್ ಮಾಡ್ರಿ. ಅಕ್ಕ ಬಡ ಬಡ ಅಲ್ಲಿ ಚಿಲಿ ಹೊಡಿತಾಳೆ. ಶಿವಮೊಗ್ಗ ಬಂದಳ ನಿಮ್ ಹುಲಿಗೆ ಮಕ್ಕ. ಹಳ್ಳಿ ಚಿಲ್ಲಿ ಹೊಡಿಯಕ್ ಹೋಗಿದ್ದೆ ಶಿವಮೊಗ್ಗ ಹಂಗಂದ್ರೆ. ಖುಷಿ, ಎಲ್ರೂ ಲೈಕ್ ಮಾಡಿ. ಖುಷಿ ಏನು ಕೊಡ್ಬೇಕು? ಏನ್ ಹಳ್ಳಿ ಚಿಲ್ಲಿ ಹೊಡ್ಸ್ಕೊಳಕ್ಕ? ಶಿವಮೊಗ್ಗ ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತಿರ್ತೀನಿ ನೋಡ್ರಿ ನಿಮ್ ಹುಲಿಗೆ ಮಕ್ಕ. ಅಕ್ಕ ಶಿವಮೊಗ್ಗ ಹೋಗಿದ್ದಾಳೆ. ನೆಕ್ಸ್ಟ್ ವಿಡಿಯೋ ಹಳ್ಳಿ ಚಿಲ್ಲಿ ಹೊಡಿಯೋದಾಗ್ತಾಳೆ. ಎಲ್ರು ವೇಟ್ ಮಾಡ್ತಾ ಇರ್ರಿ. ಅಣ್ಣ ಏನೋ ಕಮೆಂಟ್ ಹಾಕೋದ್ರ ಬಗ್ಗೆ ಏನೋ ಹೇಳ್ತಾ ಇದ್ದೀನಿ, ಏನ್ ಕೇಳಿ. ನನ್ನ ಕಟ್ ಕಮೆಂಟ್ ಹಾಕ್ತಾರಲ್ಲ, ಕೆಟ್ಟ ಕಮೆಂಟ್ಗಳು ಬರ್ತವೆ, ಎಲ್ಲರಿಗೂ ಬರ್ತವೆ. ಅದಕ್ಕೇನು ಇವಾಗ ನನ್ ಕೆಟ್ಟ ಕಮೆಂಟ್ ಹಾಕಿದ್ರೆ ಅವ್ನು ಹೇಳ್ತೀನಿ ನನ್ನ ಫ್ರೆಂಡ್ಸ್. ಪಕ್ಕ ಹೇಳ್ತಿಂತೀರ ಅವ್ರು 120% ಪಕ್ಕ ತಿಂತೀರಿ ನೀವು ಅದನ್ನ ಕೆಟ್ಟ ಕಮೆಂಟ್ ಹಾಕಿದ್ರೆ. ಪಕ್ಕ ಅಣ್ಣ ಆ ಬ್ಯಾಡ್ ಕಮೆಂಟ್ ಹಾಕರ್ ಬರೋ ಅಷ್ಟೊತ್ತಿಗೆ ಖಾಲಿ ಆಗ್ಬಿಟ್ರೆ ಅವ್ನು ಎದೋಗ್ಬಿಡ್ತಾನೆ. ಅವಾಗ ಏನ್ ಮಾಡ್ತೀರಾ? ಒಂದು ಬಾಕ್ಸ್ ಅಲ್ಲಿ ಹಾಕಿ ಇಕ್ತೀನಿ ಬನ್ನಿ. ಹೋಗ್ರಲ್ಲೇ ಕೆಟ್ಟ ಕಮೆಂಟ್ ಹಾಕ್ತಿರಲ್ಲ, ಒಳ್ಳೇದಾಗ್ಲಿ ಹೋಗಿ ಬನ್ನಿ. ಫ್ರೆಂಡ್ಸ್, ನಮ್ಮೂರಲ್ಲಿ ಇದನ್ನ ಸಿಲಿಂಡರ್ ಅಂತೀವಿ. ನಿಮ್ಮೂರಲ್ಲಿ ಏನಂತೀರಾ? ಕಾಮೆಂಟ್ ಮಾಡಿ. ನಿನಗೆ ನಾನ್ ಬೈಯಲ್ಲ, ಕೊಂಗ ಮಂಜ ಬೈತಾನೆ, ಕೇಳಿಸ್ಕೋ. ನಾಚಿಕೆ ಆಗ್ಬೇಕು. ಏನಪ್ಪ ಈ ತರ ಆಗ್ಬಿಟ್ಟೈತೆ ನಮ್ ಸೊಸೈಟಿ ಅಂತ. ಬೆಲ್ಟಿಂಗ್ ಆಡ್ಬೇಕಾದ್ರೆ ವಿರಾಟ್ ನನಗೆ ಸಿಗ್ನಲ್ ಕೊಟ್ಟ. ವಿರಾಟ್ ಮೇಲೆ ನಾನ್ ಬಿದ್ದೆ, ನನಗೆ ನಗು ಬಂತು. ವಿರಾಟ್ ನನ್ನ ಮೇಲೆ ಬಿದ್ದ, ಮಗು ಬಂತು, ಅಷ್ಟೇ. ನೀನು ವಿಡಿಯೋ ಮಾಡಿ ಇನ್ಸ್ಟಾಗ್ರಾಮ್ ಹಾಕ್ದೆ, ನಾವ್ ಆ ವಿಡಿಯೋನ ನಡ ಮೇಲೆ ಕುತ್ಕೊಂಡು ನೋಡಿದ್ವಿ. ನಿನ್ ವಿಡಿಯೋ ನೋಡಿ ನಮಗೆ ನಗು ಬಂತು. ಅದೇ ವಿಡಿಯೋನ ನಮ್ಮ ಅಮ್ಮನೂ ಕೇಳಿಸ್ಕೊಂಡ್ಬಿಟ್ಟು ಮೆಟ್ಟ ನಮಗ್ ಹಾಕಿದ್ರು, ಅಷ್ಟೇ. ನಾವಿಬ್ರು ದೂರ ಬಂದಿವಿ, ಇಬ್ಬರದು ಮದುವೆ ಆಯ್ತು. ಯಾರು ಎಲ್ಲಿ ಏನ್ ಹುಡ್ಕಕ್ ಹೋಗ್ಬೇಡ್ರಿ. ನಾನು ಇದೇ ಮುರ್ದವರ ಕರ್ನಾಟಕನ ಗಂಡಿಗೆ ಹಾಕೊಂಡ್ಬಿಟ್ಟು ಒಂದೇ ಕಣ್ಣಲ್ಲಿ ಹತ್ಕೊಂಡು ಮಠಕ್ಕೆ ಹೋಗ್ತಾ ಇದೀನಿ. ದಯವಿಟ್ಟು ನನ್ನ ಯಾರು ಹುಡ್ಕಕ್ ಹೋಗ್ಬೇಡಿ. ನನ್ನ ಕಟ್ ಕಮೆಂಟ್ ಹಾಕ್ತಾರಲ್ಲ, ನನ್ ಕೆಟ್ಟ ಕಮೆಂಟ್ ಹಾಕಿದ್ರೆ ಅವ್ನು ಹೇಳ್ತೀನಿ ನನ್ನ ಫ್ರೆಂಡ್ಸ್. ಲೋ ನಿಂತ್ಕೊಂಡ್ ಯಾಕೋ ನೋಡ್ತಾ ಇದೀಯಾ? ಹೋಗ್ಬಿಟ್ಟು ಕೆಳಗೊಂದ್ಸರಿ ಟೇಸ್ಟ್ ಮಾಡಿ ವಿಡಿಯೋ ಮಾಡಾಕ ಹೇಗಿರುತ್ತೆ ಅಂತ. ಆ ವಿಡಿಯೋಗೆ ಕೆಟ್ಟ ಕಮೆಂಟ್ ಬಂತು ಅಂದ್ರೆ ಈ ಮಾತು ಆಮೇಲೆ ಹೇಳುವಂತೆ. ಹೇಳ್ತಾರೆ ಬ್ಯಾಡ್ ಕಮೆಂಟ್ ಹಾಕೋದು ಮಾತ್ರ. ಆಯ್ತು, ಕಮೆಂಟ್ ಇನ್ ಬಿಟ್ಟಾಕು. ಅದ್ ಸರಿ, ನೀನು ಅವನ ಅವಳು ಇಲ್ಲ, ಅವನಲ್ಲ ಅವಳು ಇರ್ಬೇಕು. ನೋಡೋರು ಲೈಕ್ ಮಾಡೋದು, ಫಾಲೋ ಮಾಡೋದು. ಅವರು ಆದ್ರೂ ಮಜಾ ಸೀರೆ ಸಖತ ಗುಡ್ಸಿದಾರ ಕಣ. ಯಾರೋ ಉಡ್ಸಿದ್ದು? ನಗು ಬರ್ಲಿಲ್ವಾ?